ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ಮನೆ ಅಂತ ಅಂದಮೇಲೆ ಮನೆ ಸುತ್ತಮುತ್ತಲು ಗಿಡಗಳನ್ನು ನೆಡೋದು ಸಾಮಾನ್ಯ. ನಮಗೆ ಯಾವ ರೀತಿ ಗಿಡಗಳನ್ನು ಬೇಕು ಆ ರೀತಿಯನ್ನು ಗಿಡಗಳನ್ನು ನೆಟ್ಟು ಮನೆಯ ಸೌಂದರ್ಯವನ್ನು ನಾವು ಇನ್ನೂ ಹೆಚ್ಚಿಸ್ಕೊಳ್ತೇವೆ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ಗಿಡಗಳನ್ನು ನೆಡೋದ್ರಿಂದ ಮನೆಗೆ ದರಿದ್ರ ಬರಬಹುದು, ಅದೇ ರೀತಿ ಕುಟುಂಬದಲ್ಲಿ ಕಲಹ ಉಂಟಾಗಬಹುದು. ಹಾಗಾದರೆ ಆ ಗಿಡಗಳು ಯಾವ್ಯಾವುದು ಅಂತ ಈಗ ನಾವು ತಿಳ್ಕೊಳ್ಳೋಣ. ಮನೆಯಲ್ಲಿ ಕೆಲವು ಗಿಡಗಳನ್ನು ನೆಟ್ಟರೆ ತೊಂದರೆ ಉಂಟಾಗುತ್ತೆ. ವಾಸ್ತುಶಾಸ್ತ್ರವು ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಕೆಲವು ಸಸ್ಯಗಳನ್ನು ಬೆಳೆಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧ ಮಾಡುತ್ತೆ. ಮನೆಯಲ್ಲಿ ನೆಡಲಾದ ಈ ಅಶುಭ ಸಸ್ಯಗಳು ಮನೆಯ ಸಂತೋಷವನ್ನು ನಾಶಪಡಿಸುತ್ತೆ ಮತ್ತು ಗಳಿಕೆ ಮತ್ತು ಪ್ರಗತಿಗೆ ಅಡ್ಡಿಪಡಿಸುತ್ತೆ. ವಾಸ್ತುವಿನಲ್ಲಿ ನಂಬಿಕೆ ಇರುವ ಪ್ರತಿಯೊಬ್ಬರೂ ಇದನ್ನು ತಿಳಿದಿರಲೇಬೇಕು. ಕೆಲವು ಗಿಡಗಳನ್ನು ಮನೆಯ ಮುಂದೆ ನೆಟ್ಟರೆ ಅಥವಾ ಮನೆಯ ಅಂದವನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಿದರೆ ಅದು ಸಮೃದ್ಧಿ ಅಥವಾ ದುರಾದೃಷ್ಟಕ್ಕೆ ಕಾರಣ ಕೂಡ ಆಗಬಹುದು. ಹಾಗಿದ್ದಲ್ಲಿ ಯಾವ ಸಸ್ಯಗಳನ್ನು ನೆಡಬಾರ್ದು ಅಂತ ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹುಣಸೆ ಮರ. ಹುಣಸೆ ಮರಗಳು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತೆ. ಆದ್ದರಿಂದ ಮನೆಯ ಒಳಗೆ ಅಥವಾ ಮುಂದೆ ಹುಣಸೆ ಮರಗಳನ್ನು ನೆಡಬಾರ್ದು. ಎರಡನೇದಾಗಿ ಹತ್ತಿ ಸುಂದರವಾಗಿದೆ, ಆದರೆ ಅದನ್ನು ನಿಮ್ಮ ಮನೆಯಲ್ಲಿ ನೆಡಬೇಡಿ. ಹತ್ತಿ ನಿಮ್ಮ ಮನೆಗೆ ದುರಾದೃಷ್ಟವನ್ನು ತರುತ್ತೆ. ಇದು ಸಂಪತ್ತಿನ ನಷ್ಟ, ಹೃದಯ ನೋವು ಮತ್ತು ದುಃಖಕ್ಕೆ ಕಾರಣವಾಗಬಹುದು. ಮೂರನೇದಾಗಿ ಬೋನ್ಸಾಯಿ ಗಿಡ. ಬೋನ್ಸಾಯಿ ಗಿಡ ಸುಂದರವಾಗಿದೆ. ಬೋನ್ಸಾಯನ್ನು ನೋಡಿಕೊಳ್ಳಲು ವಿಭಿನ್ನ ಕೌಶಲ್ಯಗಳು ಬೇಕಾಗುತ್ತೆ. ಆದರೆ ಮನೆಯ ಬೋನ್ಸಾಯಿ ಸಾಕಷ್ಟು ಹಾನಿಯನ್ನುಂಟು ಮಾಡುತ್ತೆ. ಬೋನ್ಸಾಯಿ ನಿಮ್ಮ ಮಾರ್ಗವನ್ನು ನಿರ್ಬಂಧ ಕೂಡ ಮಾಡಬಹುದು. ಅದೇ ರೀತಿ ಹೆನ್ನಾ ಗಿಡ. ಕೈ ಮತ್ತು ಕೂದಲನ್ನು ಅಲಂಕರಿಸಲು ಹೆನ್ನಾವನ್ನು ಬಳಸಲಾಗುತ್ತೆ. ಗೋರಂಟಿಯ ಪರಿಮಳವು ವಾತಾವರಣವನ್ನು ಆಹ್ಲಾದಕರವಾಗಿಸುತ್ತದೆ. ಆದರೂ ಮನೆಯಲ್ಲಿ ಗೋರಂಟಿ ಗಿಡವನ್ನು ನೆಡುವುದರಿಂದ ಬಹಳಷ್ಟು ಹಾನಿ ಉಂಟಾಗಬಹುದು. ಹೆನ್ನಾ ಎಂಬುದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಸಸ್ಯವಾಗಿದೆ. ಅದೇ ರೀತಿಯಾಗಿ ಅಕೇಶಿಯಾ ಸಸ್ಯ. ಮುಳ್ಳಿನ ಗಿಡಗಳನ್ನು ಒಳಾಂಗಣ ಅಥವಾ ಹೊರಾಂಗಣದಲ್ಲಿ ನೆಡುವುದನ್ನು ತಪ್ಪಿಸಿ. ನಿಮ್ಮ ಮನೆಯ ಸುತ್ತ ಮುಳ್ಳಿನ ಗಿಡಗಳ ಉಪಸ್ಥಿತಿಯು ನಿಮಗೆ ದೊಡ್ಡ ಹಾನಿಯನ್ನುಂಟು ಮಾಡಬಹುದು. ಅಕೇಶಿಯಾ ಸಸ್ಯಗಳು ನಿಮ್ಮ ಮನೆಯನ್ನು ಹಾಳು ಮಾಡಬಹುದು. ಇದು ಕುಟುಂಬದಲ್ಲಿ ಕಲಹ ಮತ್ತು ಅಪಶ್ರುತಿಯನ್ನು ಸೃಷ್ಟಿಸಬಹುದು. ಹಣದ ಹರಿವನ್ನು ನಿಲ್ಲಿಸಬಹುದು ಮತ್ತು ಪ್ರಗತಿಯ ಹಾದಿಯನ್ನು ಕೂಡ ನಿರ್ಬಂಧಿಸಬಹುದು. ಈ ಎಲ್ಲ ಗಿಡಗಳನ್ನು ನಿಮ್ಮ ಮನೆಯಲ್ಲಿ ನೆಡುವ ಮೊದಲು ಒಂದು ಸ್ವಲ್ಪ ವಾಸ್ತುಶಾಸ್ತ್ರದ ಬಗ್ಗೆ ನಿಮಗೆ ಲಕ್ಷ್ಯವಿರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಕಮೆಂಟ್ ಕೂಡ ಮಾಡಿ.